ಇಲ್ಲ ಟ್ರೈನ್ ನೋಡ್ಬೋದು ಇತ್ತಲ್ಲ, ಫುಲ್ ದೊಡ್ಡ ಟ್ರ್ಯಾಕ್ದು. ಹಾಯ್ ಗೈಸ್ ಮಾಡು. ನೋಡು ಹೆಂಗ್ ತಿಂತಿದ್ಯಾ. ಡಬ್ಬ ಮಾಡಿದ ಡ್ಯಾನ್ಸ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗೋಲ್ಡನ್ ಹ್ಯೂಮನ್ ಚಾನಲ್. 2 ದಿನ ಆಯಿತು ವಿಡಿಯೋ ಮಾಡಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಸಖತ್ ಕೆಲಸ ಇತ್ತು 2 ದಿನ, ಅದಕ್ಕೋಸ್ಕರನೇ ಮತ್ತೆ ವಿಡಿಯೋ ಮಾಡ್ತಿದ್ದೀನಿ. ಇವಾಗ ಮತ್ತೆ ವಿದ್ಯಾಕನ್ ಮನೆಗೆ ಹೋಗ್ತಿದ್ದೀನಿ. ದಿಯಾ ಬರ್ಡೇ ಅಲ್ವಾ ನಾಳೆ, ಅದಕ್ಕೋಸ್ಕರ ನಾಳೆ ಬೇರೆ ವರ್ಕ್ ಇದೆ. ಅಲ್ಲೇ ಮಾಡೋದಾ ಇಲ್ಲ ಹೋಗ್ಬೇಕಾ, ಏನು ಮಾಡೋದು ಗೊತ್ತಿಲ್ಲ. ಇವಾಗ ನಾನು ಬರ್ಡೇಗೆ ಅವಳು ಗಿಫ್ಟ್ ತೊಗೋಬೇಕಲ್ಲ, ದಿಯಾಗೆ ಏನಾದರೂ ತಗೊಳ್ಳುವ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಈಗ ಮಮತಾ ಹಾಗೆ ಬರ್ತಿದ್ದಾರೆ ಆಫೀಸಿಂದ, ಹಾಗೆ ಅವಳನ್ನ ಕರ್ಕೊಂಡು ಗಿಫ್ಟ್ ತೊಗೊಳಕ್ಕೆ ಹೋಗೋಣ ಅಂತಿದ್ದೀನಿ. ಹೊರಟಿದ್ದೀನಿ ಗಾಯ್ಸ್. ಈಗ ಮಮತಾನ ಪಿಕ್ ಮಾಡಬೇಕು, ಪಿಕ್ ಮಾಡಿಕೊಂಡು ಹಾಗೆ ಗಿಫ್ಟ್ ತರಕ್ಕೆ ಹೋಗೋದು. ಇದು ನೋಡಿ ಗೈಸ್, ಯಾರ್ದು ಕಿತಾಪತಿ ನೋಡಿ ಬೈಕ್ ಮೇಲೆ ಕಲ್ಲಿಟ್ಟಿದ್ದಾರೆ. ಏನು ಹುಚ್ಚಪ್ಪ, ಗೊತ್ತಿದ್ದು ಮಾಡ್ತಾರ ಗೊತ್ತಿಲ್ಲದೆ ಮಾಡ್ತಾರ. ಇವಳನ್ನ ಕರ್ಕೊಂಡು ಬಂದೆ. ರಾಯಲ್ ಮಾಡ್ಕೊಂಡಿರೋದು ಇಲ್ಲೂ ಅಲ್ಲಿ ಮೇಲಿರುತ್ತೆ. ಗಡಿಯಾರ ಎಲ್ಲ ಇಲ್ಲೇ ಇತ್ತಲ್ಲ ಮಾ. ಅಣ್ಣನ ಮದುವೆಗೆ ಏನಾದ್ರು ಗಿಫ್ಟ್ ಸಿಗೋದಿದ್ರೆ ಇಲ್ಲ ತಗೊಂಡೋದು ಬೆಸ್ಟ್ ಅಲ್ಲ. ಇದು ಮಸ್ತಾಗಿತ್ತಲ್ಲ, ಡಿಫ್ರೆಂಟ್ ಇತ್ತಲ್ಲ, ಸಕ್ಕತ್ತಾಗಲ್ಲ ಮಾರೆ. ಎಷ್ಟಿದೆ ನೋಡಿ ಪ್ರೈಸ್? 810 679. ಇನ್ನು ದೊಡ್ಡದು ನೋಡ್ಬೋದಿತ್ತು ನಾನು. ಇದು ಮಸ್ತಾಗಿತ್ತು ನೋಡು, ಕುದುರೆದು. ಆಟ ಆಡೋಕೆ ಏನಾದ್ರು ತೊಗೊಂಡು ಹೋಗೋದಾ? ಟೆಡ್ಡೀಸ್ ಎಲ್ಲ ಕೊಟ್ಟಿದ್ದು. ಬಾಟಲ್ ಬೇಡ ಈಗ ಯಾವ್ದು ತಗೊಳ್ಳೋದು ಮರೆ? ಈ ಥರದ್ದು ಎಲ್ಲ, ಈ ಥರದ್ದು. ಅವಳು ಸಣ್ಣವಳಲ್ಲ, ಅಕ್ಕ ಹೇಳ್ತಿದ್ರು ಅದು ಮೆಡಿಕಲ್ದು ಕಿಟ್ ಥರ ಇರುತ್ತಲ್ಲ, ಆ ಥರ. ಅದು ಡಾಕ್ಟರ್ದು ಕಿಟ್ ಎಲ್ಲ ಬರುತ್ತಲ್ಲ, ಆ ಥರ ಇದೆ ತಾನೆ? ಇದೆ ಅಲ್ವಾ ಅದು? ಓ, ಫುಲ್ ಟ್ರಾಲಿ ಥರ ಅದು. ಎಂತ ತಗೊಳ್ದ? ಅದೆಲ್ಲ ಇದೆ. ಅದಿದೆ ನೋಡು, ಇಲ್ಲೆಲ್ಲ ಈ ಥರದ್ದು ಅಲ್ವಾ? ಅವರು ಕೇಳ್ಬೋದಿತ್ತೇನಲ್ಲ ಆ ಥರ ಹಿಂಗೆ ಪ್ರೆಸ್ ಮಾಡಿದ್ರೆ ಕಲರ್ ಚೇಂಜ್ ಆಗುವಂತ ಅಲ್ಲ ಎಂತ ಮ್ಯೂಸಿಕ್ ಸೇವಿಂಗ್ ಬಾಕ್ಸ್. ಅಂದರೆ ಹಿಂಗೆ ಅವ್ರು ಮಾತಾಡೋದು, ಮೇ ಬಿ ಹೇಳ್ಕೊಡೋದು ಅನ್ಸುತ್ತೆ, ಹಿಂಗೆ ಮಾತಾಡೋ ಅಂತ ಹೇಳೋದು. ಅದು ಚೆನ್ನಾಗಿತ್ತಲ್ಲ. ಇದು ಎಲ್ಲ ಅದೇ ಅನ್ಸುತ್ತೆ ಮ್ಯೂಸಿಕ್. ಅವಳು ಮಂಕಿನೂ ಇಲ್ಲ ಇಲ್ಲ ಅಂತಿದ್ಲ, ಮಂಕಿ ಬೇಕಿತ್ತು ಟಾಲ್. ಸ್ವಿಂಗ್ ಮಂಕಿ ಅಂತೆ. ಅಂದ್ರೆ ಏನೇನು ಗೊತ್ತಿಲ್ಲ. ಡಾನ್ಸಿಂಗ್ ಮೇಕ್ ವಂಡರ್ಫುಲ್ ಮ್ಯೂಸಿಕ್. ತಗೊಂಡೋಗಿ ಅವ್ರ ಹತ್ರ ಚೆಕ್ ಮಾಡಿಸುವ. ನೋಡುವ, ಇದನ್ನು ನೋಡುವ, ಅದನ್ನು ನೋಡುವಲ್ಲ. ಸಿಂಗಲ್ ಸ್ವಿಚ್ ಆನ್ ಮಾಡಿದ್ರೆ ಲೈಟ್, ಡಬಲ್ ಮಾಡಿದ್ರೆ ಡ್ಯಾನ್ಸ್. ಬೇಡ, ಬೀಳುತ್ತ ಆಮೇಲೆ. ಇದೆಷ್ಟು ಮೇಡಮ್? 9:30. ಇದು ಚೆನ್ನಾಗಿತ್ತಲ್ಲ. ಎಂತ ಮಾಡುವ? ಇದೊಂದು ಓಪನ್ ಮಾಡಿ ತೋರಿಸಿ ಮ್ಯಾಮ್. ಅವಳು ಮೊನ್ನೆ ಹಾಕೊಂಡಿರೋದು ಯಾವುದು ಇದೇ ಥರ ಇತ್ತು ತಾನೇ? ಇದೆ ಹೆಂಗದು ಮ್ಯಾಮ್? ಚೆನ್ನಾಗದು, ಇದು ತಗೊಳ್ಳೋ. ನೋಡ್ತಿರು ಬಂದು ಮಾ. ಈ ಥರ ಬಾಟ್ಲ್ ಹೆಂಗೆ ತಗೊಂಡೋದ್ರೆ? ಯಾವ ತಗೊಳ್ಳೋದು? ಬಾಟಲ್ ತಗೊಳ್ಳೋದಿದ್ರೆ ಚಂದ ಇರೋದು ನೋಡು. ಬರೀ ಬಾಸ್ ಅಂತಿರೋದೇ ಇದೆ ಇದರಲ್ಲಿ. ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ. ಅಲ್ಲೇನು ಸ್ಟಾರ್ ಏನೋ ನೋಡಿದೆ ಬಾ ಒಂದ್ಸಲ. ಇದೆಂತಮ್ಮ? ಇದು ಕಾಯಿನ್. ಅದೇ ಕಾಯಿನ್ ಕಲೆಕ್ಟ್ ಮಾಡೋದು. ಕಾಯಿನ್ ಬಾಕ್ಸ್. ಬಾವ ಹೀಲಿಯಮ್ದು ಬಲೂನ್ ಬೇಕು ಅಂತ ಹೇಳ್ತಿದ್ರು. ಅದು ಹೆಂಗೆ ಫಿಲ್ ಮಾಡಿಸೋದು? ಎಲ್ಲಿ ಫಿಲ್ ಮಾಡ್ಸೋಕ್ಕಾಗತ್ತೆ? ಆನ್ಲೈನ್ ಸಿಗುತ್ತಾ? ಬೇಡ. ಅದೆಂತದು? ಸ್ಟಿಕ್ಕರ್ ಅದು
ಚಿಕ್ಕದು ಬ್ಯಾಕ್ ಸೈಡಲ್ಲಿ ಹಿಂಗೆ ಓಪನ್ ಮಾಡಿ ಹಚ್ಚೋದಿರತ್ತಲ್ಲ ಅದು ಅನ್ಸತ್ತೆ. ಈ ಥರ ಎಲ್ಲ ತಗೊಂಡಿದ್ರು. ಅದೆಲ್ಲ ತಗೊಂಡು ಅದೆಲ್ಲ ಇದೆ ಅಂತ ಹೇಳ್ತಿದ್ರು. ಅದು ಹಾಕಲ್ವ ಅವಳು ಹೊಸ ಬಟ್ಟೆನೇ ಹಾಕಲ್ಲ ಗೊತ್ತು. ನಾಳೆ ಹೆಂಗ್ ರೆಡಿ ಮಾಡ್ತಾಳೆ ವಿದ್ಯಾಕ ದೇವ್ರಿಗೆ ಗೊತ್ತು. ಚಂದ ಇಲ್ಲ ಇದು ಸೆಪರೇಟ್ ಸ್ಟಿಕ್ಸ್. ಅದು ಗೊತ್ತಾಯ್ತು, ನಾವು ಜಾಯಿನ್ ಮಾಡೋದಂತ ಗೊತ್ತಾಯ್ತು. ಇದು ಶೇಪ್ ಚಂದ ಇಲ್ಲ ಅಂತ ಹೇಳಿ. ಈಗ ಯಾರು ಮಾಡ್ರು ಅಷ್ಟು ಚಂದ ಕಾಣಿಸ್ತಿಲ್ಲ ನೋಡು. ಅವ್ರು ಇದು ಮಾಡ್ಯಾರಲ್ಲ ಅಷ್ಟು ಚಂದ ಕಾಣಿಸ್ತಿಲ್ಲ ಅಂತ. ಇದು ತಗೊಳ್ಳ ಪ್ಯಾಕ್ ಮಾಡಿ ಮ್ಯಾಮ್. ಇಲ್ಲ ಟ್ರೈನ್ ನೋಡ್ಬೋದು ಇತ್ತಲ್ಲ, ಫುಲ್ ದೊಡ್ಡ ಟ್ರ್ಯಾಕ್ದು. ಈ ಟ್ರೈನ್ ಇತ್ತಲ್ಲಮ್ಮ ಇಲ್ಲಿ ಅಲ್ಲ. ಹಾಂ ಹೇಳ್ದೆ, ಬಟ್ ಇದು ಅಷ್ಟೇನು ಚೆನ್ನಾಗಿದೆ ಅನಿಸಿಲ್ಲ. 46 ಸೆಂಟಿಮೀಟ್ರದ್ದು. ಬಟ್ ಇಲ್ಲಿ ಕ್ವಾಲಿಟಿ ಚೆನ್ನಾಗಿಲ್ಲ ಅನ್ಸೋದು ಇದು ನೋಡಿದ್ರೆ. ಅದಿರಲಿ ಫಿಕ್ಸ್ ಹಾಕೋ, ಮತ್ತೆ ಯೋಚನೆ ಮಾಡೋದು ಬೇಡ. ತೊಗೊಂಡಾಯ್ತು, ಇವಾಗ ಬಿಲ್ ಮಾಡ್ಸಕ್ಕೆ ಹೋಗೋಣ. ಇವಳು ಬರ್ತಿದ್ದೆ, ಇನ್ನೂ ಹುಡುಕ್ತಿದ್ದಾಳೆ ಇವಳು ಅಂತ. ಗಿಟಾರ್ ತೊಗೊಂತೀಯ? ಎಲ್ಲ ತೊಗೊಂಡಾಯ್ತು. ಇವಾಗ ಒಂದು ಕಡೆ ಎಂತ ಸ್ಯಾಂಡ್ವಿಚ್ ತಿನ್ನೋದಾ? ನೋಡು ಹೆಂಗೆ ತಿಂತಿದ್ಯಾ. ಅದು ಸ್ಲೋ ಮೋಷನ್ ಮಾಡಾಕ್ತೆ. ಸ್ಯಾಂಡ್ವಿಚ್ ಆರ್ಡರ್ ಮಾಡಿದ್ವಿ, ಬರ್ಗರ್ ಕೊಟ್ಬಿಟ್ಟಿದ್ದಾರೆ ನೋಡಿ. ಇವಾಗ ಪರವಾಗಿಲ್ಲ ಅಂತೇಳಿ ಇದನ್ನೇ ತಿಂತಿದ್ದೀವಿ. ಇಲ್ಲಿ ಬರ್ಗರ್ ತಿನ್ಕೊಂಡು ಇವಾಗ ಹೊರಟಿರೋದು. ಮಮತಾಗ ಅವ್ರ ಮನೆಗೆ ಬಿಟ್ಟು ಹೋಗೋಣ. ಗೈಸ್ ಇವಾಗ ಜಸ್ಟ್ ಮನೆಗೆ ಬಂದೆ, ಬ್ಯಾಗ್ ಪ್ಯಾಕ್ ಮಾಡ್ಕೊಂಡೆ. ಏನೇನು ಅಂತ ಹೇಳಿದ್ರೆ ಗಿಫ್ಟ್ ತೊಗೊಂಡಿದ್ನಲ್ವ ಅದೊಂದು, ಮತ್ತೆ ಒಂದು ಲ್ಯಾಪ್ಟಾಪು, ಮತ್ತೆ ಒಂದು ಶರ್ಟ್ ತೊಗೊಂಡಿದ್ದೀನಿ, ಟೀ ಶರ್ಟ್ ತೊಗೊಂಡಿದ್ದೀನಿ. ಮೊನ್ನೆ ತೊಗೊಂಡಿದ್ದಲ್ಲ ಹೊಸದು, ಅದೇನೆ. ನಾಳೆ ಎಲ್ಲಾದರೂ ಟೆಂಪಲ್ ಹೋಗೋಣ ಅಂತ ಹೇಳಿದ್ರು ಬಾಬಾ. ನೋಡೋಣ, ಅಲ್ಲೆಲ್ಲಾದ್ರು ಹೋಗೋದಿದ್ರೆ ಬೇಕಾಗತ್ತಲ್ಲ, ಒಂದು ಟೀ ಶರ್ಟ್ ತೊಗೊಂಡಿದ್ದೀನಿ. ಗೈಸ್ ಇವಾಗ ಹೊರಡ್ತಿದ್ದೀನಿ ಮನೆಯಿಂದ ಅಕ್ಕ ಮನೆಗೆ. ಮೇ ಬಿ 1 ಅವರ್ ಅಂದರೆ 1 ಅವರ್ ಅಲ್ಲ, ಜಾಸ್ತಿನೇ ಆಗುತ್ತೆ. ಫ್ರೈಡೇ ಬೇರೆ, ಸಾರಿ ತರ್ಸ್ಡೇ ಅಲ್ಲ, ಅಷ್ಟೇನು ರಶ್ ಇರಲ್ಲ ಅನ್ಕೊತೀನಿ. 7:30, 8:30 or 9ಗೆ ಇರ್ತೀನಿ ಅನ್ಸುತ್ತೆ ಅಲ್ಲಿ. ಗೈಸ್ ಇವಾಗ ಜಸ್ಟ್ ಅಕ್ಕನ ಮನೆಗೆ ರೀಚ್ ಆದ. ಬೈಕ್ ಪಾರ್ಕ್ ಮಾಡಿದೆ ಅಲ್ಲಿ. ನೋಡೋಣ ಇವ್ರಿಗೇನು ಮಾಡ್ತಿದ್ದಾರೆ ಅಂತ. ಅಯ್ಯಪ್ಪ, ಹೇಳ್ತಿದ್ದಲ್ವಾ ಕೇಕ್ ತರಕ್ಕೆ ಹೋಗ್ತಾರೆ ಅಂತ ಹೇಳಿ. ಅವ್ರು ಹೋದವ್ರು ಇನ್ನೂ ಬಂದೇ ಇಲ್ಲ. ನಾನು ಬಂದ್ರೂ ಅವ್ರು ಬಂದಿಲ್ಲ. ಅವರು ಎಷ್ಟು ತುಂಬ ಹೊತ್ತಾಯಿತು ಹೊರಗಡೆ ಹೋಗಿ. 1 ಅವರ್ ಆಯಿತು ಗೈಸ್ ಬರೋಕ್ಕೆ. 8:30ಗೆ ಬಂದ್ಬಿಟ್ಟಿದ್ದೀನಿ. ಎಂತದಕ್ಕೆ ಬಂದೆ? ಎಂತ ತಗೊಂಡೆ? ಎಂತಕ್ಕೆ ಹೋಗಿದೆ ಅಂಗಡಿಗೆ? ಎಂತ ಮಾಡ್ಕೊಂತಿದ್ಯಾ? ಎಂತ ತಗೊಂಡೆ? ಇಡ್ತಿದ್ಯಾ ಎಂತಕ್ಕೆ? ಒಂದಪ್ಪ ಕೊಡು. ಕಡೆ ಕೇಕ್ ತಗೊಂಡ್ಬಂದ್ಯಾ? ಇಲ್ಲ. ಹಾಯ್ ಗೈಸ್ ಮಾಡು. ಹಲೋ ಗೈಸ್ ಹೇಳು. ಹೇಳಿ. ನೈಟ್ ಊಟಕ್ಕೆ ಅನ್ನ, ಬೆಂಡೆಕಾಯಿ ಸಾಂಬಾರು. ಇದೆಂತಕ್ಕ? ಹಾ, ಇದ್ರಾಗೆ ಅಲ್ವಾ ಗೋಬಿ ಮಾಡೋದು. ಚಾ ಮಾಡೋಣ? ಹಾ, ನಿಂಗೆ ಬರ್ತದೆ ಮಾಡೋಕೆ? ಬರೋದಿಲ್ಲ ಮತ್ತೆ ಯಾರು ಮಾಡ್ತಾರೆ ಚಾ? ಅಮ್ಮ ಇರ್ತದೆ. ನಿನ್ನೆ ವ್ಲಾಗ್ ಎಂಡ್ ಮಾಡೋಕ್ಕೆ ಮರೆತುಬಿಟ್ಟಿದ್ದೆ, ಹಾಗೆ ಮಲ್ಕೊಬಿಟ್ಟೆ. ಟೈಮ್ ಆಯ್ತು ಅಂತ ಹೇಳಿ. ನಿಮಗೆ ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಏನು ಬರುತ್ತೆ ಅಂತ ಹೇಳಿದ್ರೆ, ದಿಯಾ ಬರ್ಡೇ ಅಲ್ವಾ, ಏನು ರೆಡಿ ಮಾಡ್ತೀವಿ ಅವ್ರ ಬರ್ಡೇಗೆ, ಅದೆಲ್ಲ ವೀಡಿಯೋದಲ್ಲಿ ಬರುತ್ತೆ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್ ಬಾಯ್, ಟೇಕ್ ಕೇರ್, ಗುಡ್ ನೈಟ್.